ವೇದವಾಕ್ಯವನ್ನೆಲ್ಲ ಮೋದರಿಂಕನ್ನಡಲಿ ಬೋಧಿಸುವ ಜನರ ಬೇರಾಮತಿ ಕೆಡಿಸಿರುವ ಸಾಧು ನಿಜಗುಳಿಗೆ ಮಣಿಯುವೆನೋ ಸಾಧು ನಿಜಗುಳಿಗೆ ಮಣಿಯುವೆನೋ ನಿಜವರಿಸುವ ಶ್ರೀ ನಿಜಗುಳಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜಗೋರ್ಮಲ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಸುಧರನಾಗಿ ಕೈದಾಸಿ ತಿಳಿಸಿದ ಸಿದ್ಧರುಡರಿಗೆ ನತನಂತೆ ಸಿದ್ಧರುಡರಿಗೆ ನತನಂತೆ ಬಾಳ ಬಲ ವೇದಾಂತ ಕೇಸರಿ ಬಾಳ ಗರ್ಜನೆ ಕೇಳುವತನಕ ಬಾಳ ಭೂಮುತ ನಿರ್ಮವೇ ಶಾಸ್ತ್ರವೆಂಬುವರೈಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ध्यानमूलो गुरुर्मूर्ति पूजमूलो गुरुर्पादम् मन्त्रमूलो गुरुर्वाक्यं मुक्तिमूलो गुरुकृपः सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 3ನೆಯ ಸಂಧಿ 12ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿಯವರೆಗೂ ಇಲ್ಲದಂಥ ಜಗತ್ತು, ಆತ್ಮನಲ್ಲಿ ಅಭಾವ ಅಂದ್ರೆ ಇಲ್ಲ ಅಂತ. ಅದು ಹೇಗಿಲ್ಲ ಅಂದ್ರೆ ಹೇಳಿದ್ರು ಅತ್ಯಂತ ಅಭಾವ. ಮೃತ್ತಿಕೆಯೊಳು ಕೂಡ ಯಾವ ರೀತಿ ಇಲ್ಲವೇ ಇಲ್ಲವೋ ಅದೇ ರೀತಿ ಬ್ರಹ್ಮನಲ್ಲಿ ಜಗತ್ತು ಅನ್ನುವುದು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಬಂದ್ರು. ಆಗ ಮುಂದುವರೆದು ಈ ಜಗತ್ತು ಕಾಣುತ್ತದೆ ಅಂತ ಇನ್ನೂ ನಿನಗೆ ಭ್ರಮೆ ಇತ್ತು ಅಂದ್ರೆ ಅದು ಯಾಕೆ ಕಾಣ್ತದಂದ್ರೆ, ಸುಳ್ಳನ್ನ ನೋಡ್ತಾನಂದ್ರೆ ಅವನು ಕೂಡ ಸುಳ್ಳನೇ ಆಗಿರಬೇಕು. ಸುಳ್ಳು ನೋಡುವವನು ಸುಳ್ಳೇ ಆಗಿರಬೇಕು. ಅದರಂತೆ ಮಿಥ್ಯೆಯಾದ ಜಗತ್ತನ್ನ ನೋಡುವಂತ
ಜೀವನು ಕೂಡ ಮಿಥ್ಯನೇ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಜಗವಿದು ಪುಷಿಯಾಗಿ ಕಾಣುವ ಅವನು ಉರೇ ಪುಷಿ ಬಗೆ ಅದರಿಂದೇ ಸರ್ವವು ಪುಷಿ. ನೋಡಿಸಿಕೊಳ್ಳುವುದು ಜಗತ್ತು, ನೋಡುವಂತ ಜೀವ, ಇವೆಲ್ಲವೂ ಕೂಡ ಸುಳ್ಳೇ ಸುಳ್ಳದು. ಅದಕ್ಕೆ ಮಹಾತ್ಮರು ಸುಳ್ಳಿನಿಂದ ಸೂಡು ಕಟ್ಟಾರಂತ. ಜೋಳ ಕೊಯ್ತಾರ, ಭತ್ತ ಕೊಯ್ತಾರ, ಕೊಯ್ದ ಮೇಲೆ ಬೇರೆ ಇನ್ನೊಂದು ವಸ್ತು ತಂದು ಸೂಡು ಕಟ್ಟಂಗಿಲ್ಲ. ಅದರಾಗ ಒಂದು ದೊಂಟನ್ನ, ಅದ್ರಾಗ ಒಂದು ನಾರನ್ನು ತೆಗೆದು ಹೆಂಗ ಕಟ್ತಾರ, ಅದು ಎದರಿಂದ ಆಗ್ಯದ? ಸುಳ್ಳಿನಿಂದ ಸುಳ್ಳು ಕಟ್ಟದಂತ. ಹಾಗೆ ಈ ಜಗವಿದು ಪುಷಿ ಸುಳ್ಳು, ಅದರಿಂದ ಕಾಣುವವನು ಕೂಡ ಸುಳ್ಳು. ದೊಂಟನ್ನ ಕಟ್ಟಿ ಹಾಕದಂದ್ರೆ ದೊಂಟೆ ಕಟ್ಟಿ ಹಾಕದವಿನ ಅನ್ಯ ಯಾರನ್ನಾರೇನು ಕಟ್ಟಿದ್ದು? ಸುಳ್ಳಿನಿಂದ ಸೂಡು ಕಟ್ಟಿದಂಗ. ಅದರಂತೆ ಎಲ್ಲವೂ ಸುಳ್ಳು. ಇದನ್ನ ಚೆನ್ನಾಗಿ ತಿಳಿ ಒಂದ್ಸಲ, ಇದು ಸುಳ್ಳಾದಂತ ಚೆನ್ನಾಗಿ ತಿಳಿ. ಹೇಗೆಂದ್ರೆ ಈ ಜಗತ್ತು ಕಾಣ್ತದಲ್ಲ ಅಂತ ನೀನಂದ್ರೆ, ಯಾವರಿಗೆ ಕಾಣ್ತದ ಜಗತ್ತು ಅಂದ್ರೆ ಬ್ರಹ್ಮನಿಗೆ ಜಗತ್ತು ಕಾಣಂಗಿಲ್ಲ. ಯಾಕ? ತನ್ನ ಬಿಟ್ಟು ಇನ್ನೊಂದಿಲ್ಲ. ಮತ್ತೆ ಏನಾರ ಕಾಣ್ತದ ಅವನಿಗಂದ್ರೆ ತಾನೇ ತನ್ನಲ್ಲಿ ತಾನೇ ಕಾಣಬೇಕೆ ವಿನ ತನ್ನ ಬಿಟ್ಟು ಅನ್ಯ ವಸ್ತು ಕಾಣಲಿಕ್ಕೆ ಸಾಧ್ಯವಿಲ್ಲ. ಜೀವನಿಗೆ ಕಾಣ್ತದಲ್ರಿ ಅಂದ್ರೆ ಜೀವನು ಸುಳ್ಳಾನ. ಹಾಗಾಗಿ ಇವೆರಡೂ ಕೂಡ ದೃಷ್ಟಿ ಸೃಷ್ಟಿವಾದಂತರ. ಯಾವ ದೃಷ್ಟಿಯಿಂದ ಜಗತ್ತು ನೋಡ್ತಿದ್ದಿ ಆ ಪ್ರಕಾರ ಸೃಷ್ಟಿ ಕಾಣ್ತದೆ. ಹಾಗಾಗಿ ಈ ಜಗತ್ತು ಕಾಣುವಂಥವನು ನೋಡುವವನು ಸುಳ್ಳಂತ ಹೇಳಿದಾಗ ಇಲ್ಲಿ ಮುಮುಕ್ಷುಗಳಿಗೆ ಸಂಶಯ ಬರ್ತದೆ. ಜಗತ್ತು ಸುಳ್ಳಂತ ನೀವು ಹೇಳ್ತೀರಿ, ಈ ಜಗತ್ತು ಬ್ರಹ್ಮ ಸೃಷ್ಟಿ ಅಂತ ಹೇಳ್ತಾರಂದ್ಮೇಲೆ ಬ್ರಹ್ಮನಲ್ಲಿ ಜಗತ್ತು ಆದಂತಿರೋ ಅಥವಾ ನೀವು ಹೇಳಿದಂಗ ಸುಳ್ಳು ಅಂತಿರೋ? ಹಾಗೆ ಕೆಲವರು ಹೇಳ್ತಾರ ಬ್ರಹ್ಮನ ವಿವರ್ತವಾದದಿಂದ ಈ ಜಗತ್ತು ಸೃಷ್ಟಿ ಇದೆ ತೋರುತ್ತದೆ ಅಂತ ಕೆಲವರು ಬ್ರಹ್ಮ ಸ್ವರೂಪದ ಕಾಣುವಂತ ಜಗತ್ತು ಕೂಡ ಸಚ್ಚಿದಾನಂದ ಸ್ವರೂಪವಾಗಿದೆ ಅಂತ ಕೆಲವರು ಹೇಳ್ತಾರ. ಕೆಲವರು ಜಗತ್ತು ಅಸತ್ತು, ದುಃಖ, ಖಂಡಿತ, ಅಮೃತ ಅಂತ ಕೆಲವು ಶಾಸ್ತ್ರ ಹೇಳ್ತಾವ. ಅದರಿಂದ ಈ ಜಗತ್ತು ಬ್ರಹ್ಮಕ್ಕೆ ವಿಲಕ್ಷಣವಾಗಿದೆ, ಬೇರೆ ಲಕ್ಷಣದಿಂದ ಕೂಡಿದೆ ಅಂತ ಕೆಲವರು ಹೇಳ್ತಾರ. ಕೆಲವು ಅದು ಬ್ರಹ್ಮನಲ್ಲಿ ಕಲ್ಪಿತ ಆಗಿ ಜಗತ್ತು ತೋರ್ತದ. ಹೇಗೆ ಅಂದ್ರೆ ನೀವೇ ಹೇಳಿ, ಹಗ್ಗದಲ್ಲಿ ಹಾವು ಕಲ್ಪಿತದಂತೆ, ಮೋಟ ಮರದಲ್ಲಿ ಕಳ್ಳ ಕಲ್ಪಿತವಾದಂತೆ ಜಗತ್ತು ಬ್ರಹ್ಮನಲ್ಲಿ ಕಲ್ಪಿತವಾಗಿ ತೋರುತ್ತದೆ ಅಂತ ಕೆಲವರು. ಹೀಗೆ ಸುಮ್ಮನೆ ಹೇಳಂಗಿಲ್ಲ ಪಾಪ. ಎಲ್ಲರೂ ತಮ್ಮದೇ ಆದಂತ ಅನೇಕ ಶ್ರುತಿ ಸ್ಮೃತಿ ಗ್ರಂಥಗಳ ಪ್ರಮಾಣದಿಂದನೇ ಹೇಳ್ತಾರೆ. ಆಗ ನೀವು ಮಾತ್ರ ಜಗತ್ತು ಅತ್ಯಂತ ಅಭಾವಂತ ನನಗೆ ಹೇಳಿದ್ರಿ. ತಾವು ಹೇಳುವುದೇ ಸತ್ಯ ಆಗಿದ್ದರೆ, ಇಲ್ಲ ನಾ ಹೇಳಿದ್ದೆ ಸತ್ಯ, ಇದ್ರಾಗೇನು ಸಂಶಯ ಇಲ್ಲ ಅಂದ್ರೆ ಉಳಿದವ್ರು ಇಷ್ಟು ಮಂದಿ ಹಿಂಗ್ಯಾಕೆ ಹೇಳಬೇಕಾಗಿತ್ತು? ನಿಮಗೂ ಕಂಡಂಗೆ ಅವರಿಗೆ ಕಂಡಿರ್ಬೇಕು, ನೀವು ಹೇಳಿದಂಗೆ ಅವ್ರು ಹೇಳಬೇಕಾಗಿತ್ತು. ಹಾಗಾಗಿ ನೀವು ಹೇಳುವಂತ ಅತ್ಯಂತ ಅಭಾವ ಅನ್ನುವುದು
ಮತ್ತು ಅನುಭವಕ್ಕೆ ವಿರೋಧ ಆಗಬಹುದು ಅಂತ ಸಂಶಯ ಬಂದದ್ದಾದರೆ ಅದಕ್ಕೆ ಉತ್ತರವನ್ನು ಹೇಳುತ್ತೇನೆ, ನೀನು ಚೆನ್ನಾಗಿ ತಿಳಿ ಎಂದು. ಬ್ರಹ್ಮ ವಿವರ್ತವೆಂದು ಎನಿಸದು, ಜಗವಿದು ಬ್ರಹ್ಮದ ಕಾರ್ಯ ಎಂದು ಎನ್ನಲಿಲ್ಲ. ಬ್ರಹ್ಮ ವಿಲಕ್ಷಣ ಎನ್ನಲಿಲ್ಲ, ಅದು ತಾನು ಬ್ರಹ್ಮಸ್ಥವೆನಿಸದು ಪುಸಿದೋರ್ಕೆ ಅಂತ ಹೇಳರಲ್ಲಿ ನೀವು ಸರಿಯಾಗಿ ತಿಳ್ಕೊಂತಾರ. ಹೇಗಂದ್ರೆ ಜಗತ್ತು ಅನ್ನುವುದು ಬ್ರಹ್ಮದ ವಿವರ್ತವಲ್ಲ. ಅಂದ್ರೆ ಹಾಗೆದ್ದು ಹಾವು ತೋರಿದಂಗ ಬ್ರಹ್ಮ ತಾನಾಗಿದ್ದು ಜಗತ್ತು ತೋರಿದಂತ ಅಲ್ಲ. ಹೌದಿಲ್ಲ? ಅಲ್ಲಿ ತೋರಿದಾಗ, ಹಗ್ಗದಲ್ಲಿ ಹಾವು ತೋರಿದಾಗ ಹಾವು ಅದೇನಲ್ಲಿ ಇದೆ ಅಂದ್ರೆ ನಿನಗ ತೋರಿದ ಅಂತ ಹೇಳ್ಬೋದಾಗಿತ್ತು. ಅದು ಹಾವಾಗಿ ತೋರಿಲ್ಲ, ಅದು ಮೊದಲು ಹಗ್ಗ, ನೋಡಿದಾಗ ಹಗ್ಗ, ತಿಳಿದಾಗ ಹಗ್ಗನೇ ಅದ. ಹಾವಿಲ್ಲ ನನಗ ಅದು ನೀನು ತಿಳ್ಕೊಂಡೆ, ಒಂದರಲ್ಲಿ ಎರಡು ಮಾಡಿ ತಿಳಿಬೇಕಾಗಿತ್ತು. ಮತ್ತು ಈ ಲಕ್ಷಣವನ್ನು ಶ್ರುತಿ ಸ್ಮೃತಿ ಶಾಸ್ತ್ರಕಾರರು ಹೇಳಿರುವುದು ನಿಜ, ಸುಳ್ಳಂತಲ್ಲ. ಆದರೆ ಯಾಕೆ ಹೇಳಿದ್ರು? ಜಗತ್ತಿನಲ್ಲಿ ಮಧ್ಯಮಾದಿ ಅಜ್ಞಾನಿಗಳಾದ ಮಧ್ಯಮ, ಕನಿಷ್ಠ, ಉತ್ತಮಂತಾರ. ಇದು ಮಧ್ಯಮ ಅಧಿಕಾರಿಗಳನ್ನು ಕುರಿತು ಅವರ ಸಂಶಯವನ್ನ ಹೋಗಲಾಡಿಸಕ್ಕೋಸ್ಕರವಾಗಿ ಅವರೆಲ್ಲ ಹೇಳ್ತಾ ಬಂದದ್ದು ನಿಜ. ಆ ಕಾರಣ ಇದು ಮಧ್ಯಮ ಅಧಿಕಾರಿಗೆ ಹೇಳಿದ ಮಾತೇ ಹೊರತು ಉತ್ತಮವಾದ ಅಧಿಕಾರಿನ ಕುರಿತು ಉಪದೇಶ ಮಾಡಿಲ್ಲ. ಯಾಕೆ? ಬಾಲಾಂ ಪ್ರತಿ ವಿವರ್ತಯಂ ಎಂಬುದಾಗಿ ವಾಸಿಷ್ಠಕಾರರು ಬರೆದಾರ. ಹೀಗೆ ಅನಂತ ಪ್ರಮಾಣ ಉಂಟು. ನೀನು ಶಿಷ್ಯ ಬಂದು ಕೇಳಿದ ಜಗವೆಂದರೇನು ಅಂತ, ಜಗತ್ತು ಹೇಗೆ ಉಂಟಾಯಿತು ಅನ್ನುವಂಥ ಬುದ್ಧಿಯುಳ್ಳವನಾಗಿ ಗುರುಗಳಲ್ಲಿ ಬಂದು ಇದು ಏನೆಂದು ಪ್ರಶ್ನೆ ಮಾಡಲು ಹೇಗೆ ಬಂಧುರವಾಗಿ ತೋರುವುದು. ಹಾಗೆ ಕೇಳಿದಾಗ ಅವನ ಬುದ್ಧಿಗೆ ಅನುಸಾರವಾಗಿ ಆ ವ್ಯಕ್ತಿಗೆ ಅದು ಏನದ ಶ್ರುತಿವಾಕ್ಯ ಏಕಂ ಏವಂ ಅದ್ವೈತ ಬ್ರಹ್ಮವನ್ನ, ಆ ಬ್ರಹ್ಮ ವಸ್ತುವಿನ ಜ್ಞಾನ ಉಂಟು ಮಾಡೋದಕ್ಕೋಸ್ಕರವಾಗಿ ವಿವರ್ತೋಪದೇಶವನ್ನು ಮಾಡಿದ್ದಾರೆ ವಿನಃ ಅದೇ ಕಾರಣದಿಂದ ಈ ಅನುಭವ ಸಾರದಲ್ಲಿ ಇದೇ ನಿಜಗುಣರು ಬರೆಯುವಾಗ ಜಗತ್ತು ಬ್ರಹ್ಮದ ವಿವರ್ತವಾಗಿರುತ್ತದೆ ಎಂದು ಶ್ರುತಿಯುಕ್ತಿಗಳಿಂದ ಅಲ್ಲಿ ಸಾಧನೆ ಮಾಡಿದರು. ಇಲ್ಲಿ ಅತ್ಯಂತ ಅಭಾವಂತೆ ಇಲ್ಲಿ ಸಾಧನೆ ಮಾಡಿದರು. ಅಲ್ಲಿ ನಿಜಗುಣರೇ ರಚಿಸಿದ ಅನುಭವ ಸಾರ, ಇಲ್ಲಿ ಪರಮಾನುಭವದೇ ನಿಜಗುಣರೇ ಶಾಸ್ತ್ರ, ನಿಜಗುಣರೇ ವಾಕ್ಯ. ಅಲ್ಲಿ ಯಾಕೆ ಹೇಳಿದ್ರು, ಇಲ್ಲಿ ಹಿಂಗೆ ಯಾಕೆ ಹೇಳಿದ್ರು ಅಂದ್ರೆ ಇದು ಗ್ರಂಥಕರ್ತರ ಬುದ್ಧಿ ಇಲ್ಲಿ ಕಡಿಮೆ ಇತ್ತು, ಅಲ್ಲಿ ಹೆಚ್ಚು ಇತ್ತು ಅನ್ನಂಗಿಲ್ಲ. ಅವರ ಬುದ್ಧಿಯ ದೋಷವಲ್ಲ, ಕಿಂತು ಅಧಿಕಾರಿ ಬುದ್ಧಿಯ ದೋಷದ ಅನುಗುಣವಾಗಿ ಇಲ್ಲಿ ಸಾಂಖ್ಯರು, ಮೀಮಾಂಸಕರು ಮತ್ತು ಅನಂತ ಮಂದಿ ಏನು ವಾದಿಗಳಾರ, ಅವರೆಲ್ಲರ ವೃತ್ತಿವಾದ, ಆರಂಭವಾದ, ಪರಿಣಾಮವಾದಗಳನ್ನು ಹೇಳುತ್ತಾ ಮುಮುಕ್ಷುಗಳ ಚಿತ್ತವೃತ್ತಿ ದ್ವೈತದ ಕಡೆ ನಿಂತು ಅದನ್ನ ಅದ್ವೈತದ ಕಡೆ ಒಯ್ಯಲಿಕ್ಕೆ ಇಷ್ಟೆಲ್ಲ ಹೇಳಬೇಕಾಯ್ತು. ಇವೆಲ್ಲವೂ ಹೇಗೆ ಅಂದ್ರೆ ಅದ್ವೈತಕ್ಕೆ, ಅದ್ವೈತದ ಪರಿಪೂರ್ಣ ಆನಂದವನ್ನ ಮುಟ್ಟಲಿಕ್ಕೆ ಇವೆಲ್ಲವೂ ಸೋಪಾನಗಳು, ಇವು ಮೆಟ್ಟಿಲುಗಳು.
ಹಾಗಾಗಿ ಮುಮುಕ್ಷುಗಳು ಜಡನಿಷ್ಠರಾಗಿ ಪುರುಷಾರ್ಥದಿಂದ ಭ್ರಷ್ಟರಾಗುವರೆಂದು ತಿಳಿದು ಪರಮದಯಾಳುಗಳಾದ ಬ್ರಹ್ಮನಿಷ್ಠರು ಚಿತ್ತವೃತ್ತಿಯನ್ನು ಚೇತನದ ಕಡೆ ತಿರುಗಿಸುವುದಕ್ಕಾಗಿ, ಇವೆಲ್ಲ ಜಡವೃತ್ತಿಗಳು, ಎಲ್ಲಾರು ವಾದಿಗಳು ಹೇಳಿದ್ದು ಜಡವೃತ್ತಿಯವು. ಯಾಕಂದ್ರೆ ನೀನು ಚೇತನವಾಗಿದ್ದಿ, ಜಡವಾದ ಎಲ್ಲವನ್ನ ನೀನೇ ತಿಳಿತಿದ್ದಿ ಅಂದ್ರೆ ನೀನು ಚೇತನ ಸ್ವರೂಪ ಆಗಿದ್ದಿ. ಆ ಚೇತನದ ಸ್ವರೂಪಾನುಭವನ್ನ ನಿನಗೆ ಪ್ರಾಪ್ತಿ ಮಾಡಿಕೊಡೋದಕ್ಕೋಸ್ಕರವಾಗಿ ದಯಾಳುಗಳಾದ ಬ್ರಹ್ಮನಿಷ್ಠರು ಇಷ್ಟೆಲ್ಲ ಕಷ್ಟವನ್ನು ಪಟ್ಟರು. ಯಾರಿಗೋಸ್ಕರ ಅಂದ್ರೆ ಮುಮುಕ್ಷುಗಳ ಉದ್ಧಾರಕ್ಕೋಸ್ಕರ. ಯಾರು ಮುಳುಗಿಸಾದರೂ ಮುಳುಗಿಸು, ತೇಲಿಸಾದರೂ ತೇಲಿಸು, ನಿನ್ನ ಕಾಲಿಗೆ ಬೀಳುವನು ನಾನಂತ ಯಾರು ಶರಣಾಗತರಾಗ್ಯಾರ ಅಂಥವ್ರಿಗಿದು, ಅಂಥವನಿಗೆ ಪರಮ ಕೃಪಾಳು ದಯಗುರುವೆ ಅಂತ ಬರೀತಾರೆ ಕೆಲವು ಕಡೆ. ಹೀಗಾಗಿ ಇಲ್ಲಿ ಜಗತ್ತು ಬ್ರಹ್ಮದ ವಿವರ್ತವಲ್ಲ. ವಿವರ್ತ ಅಂದ್ರೆ ಇದು ಕೆಟ್ಟು ಇನ್ನೊಂದಾಗಬೇಕು. ಆ ಬಂಗಾರ ಕೆಟ್ಟ ಆಭರಣ ಆಗಿದೆ ವಿವರ್ತವಾದಂತರ. ವಿವರ್ತವಾದ ಹಗ್ಗ ಕೆಟ್ಟ ಹಾವಾಗಿದನಲ್ಲಿ, ಹಗ್ಗ ಕೆಡಲಾರದ ಹಾವಾಗಿ ತೋರ್ತದ. ಅದಕ್ಕೋಸ್ಕರವಾಗಿ ಈ ಅರ್ಥವನ್ನು ನಾಸತೋ ಅವಿದ್ಯತೆ ಭಾವ ಎಂಬ ಭಗವದ್ಗೀತೆಯ ಶಂಕರ ಆನಂದಿಯ ಟೀಕೆಯಲ್ಲಿಯೂ ಹಾಗೂ ವೇದಾಂತ ಮುಕ್ತ ವಲ್ಲಿಯಲ್ಲಿಯೂ ನಮ್ಮಿಂದುಕ್ತ ಅನುಭವ ಸಾರದ ತಾತ್ಪರ್ಯ ವಿವರಣೆಯಲ್ಲಿಯೂ ಇದನ್ನ ಹೆಚ್ಚಿಗೆ ಬೇಕಾದ ನೋಡಬಹುದು ಅಂತ ಬರೆದರು. ಅನುಭವ ಸಾರದಲ್ಲಿ ಲಾಸ್ಟಿಗೆ ಬರೆದ ನೋಡ್ರಿ, ಅಲ್ಲಿ ಶಿವಪುತ್ರ ಮಹಾಸ್ವಾಮಿಗಳು ಬಹಳಷ್ಟು ಶ್ರುತಿ ಪ್ರಮಾಣಗಳನ್ನು ಕೊಟ್ಟಾರ. ಹಾಗಾಗಿ ಅಲ್ಲಿ ನೋಡಬಹುದು, ಇದೇ ಹೇತುಗಳಿಂದ ಜಗತ್ತು ಬ್ರಹ್ಮದ ಕಾರ್ಯವಲ್ಲ. ಮತ್ತೆ ಹೇಗೆಂದ್ರೆ ವಾಚಾರಂಭಣೋ ವಿಕಾರೋ ನಾಮಧೇಯಂ ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂತ ಅದಕ್ಕೆ ಪ್ರಮಾಣ ಕೊಟ್ರು. ಮತ್ತೆ ಯಥೋ ವಾ ಇಮಾನಿ ಭೂತಾನಿ ಜನ್ಮಾದುಶ್ವಯತ ಘಟಕ್ಕೆ ಮೃತ್ತಿಕೆ ಉಪಾದಾನ ಕಾರಣವಾದಂತೆ ಬ್ರಹ್ಮವು ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣವಾಗಿರುತ್ತದೆಂದು ಕಾರ್ಯ ಕಾರಣ ಭಾವವನ್ನು ಹೇಳುವುದಾದರೂ ಮಂದ ಅಧಿಕಾರಿಯನ್ನು ಲಕ್ಷಿಸಿ ಹೇಳಿರುತ್ತದೆ ಹೊರತು ಉತ್ತಮ ಅಧಿಕಾರಿಯನ್ನು ಕುರಿತು ಹೇಳಿಲ್ಲ. ಮಣ್ಣು ಮಡಕೆ ಕಾರಣ ಹೌದಲ್ಲ, ಅದ್ರಂಗ ಜಗತ್ತು ಈ ಘಟಕ ಮೃತ್ತಿಕೆ ಕಾರಣವಾದಂತೆ ಜಗತ್ತಿಗೆ ಬ್ರಹ್ಮ ಕಾರಣ ಆಗದೇನು ಅಂದ್ರೆ ಇಲ್ಲ. ಯಾಕಂದ್ರೆ ಮುಂದೆ ಹೇಳ್ತಾರ ಅದಕ್ಕ, ಅದು ಮಂದ ಅಧಿಕಾರಿಯನ್ನು ಕುರಿತು ಹೇಳಿದ್ದು. ಉತ್ತಮ ಅಧಿಕಾರಿಯನ್ನು ಕುರಿತು ಏನು ಹೇಳಿದ್ರಪ್ಪ ಅಂದ್ರೆ ಜಗತ್ತು ಅತ್ಯಂತ ಅಭಾವವಾಗಿರುತ್ತದೆ ಎಂದು ಹೇಳಿರುತ್ತದೆ. ಇದು ನಿಮ್ಗ ಅನುಭವ ಆದಲ್ಲ. ಎಲ್ಲದ ಜಗತ್ತು? ಜಗತ್ತು ಅನ್ನುವಂಥದ್ದು ಮಣ್ಣಿನಲ್ಲಿ ಕೊಡ ಅನ್ನುವಂಥದ್ದು ಹೇಗೆ ಶಬ್ದದಲ್ಲಿದೆಯೋ, ಬ್ರಹ್ಮನಲ್ಲಿ ಜಗತ್ತು ಅನ್ನುವುದು ವಾಚಾರಂಭಣೋ ಶಬ್ದದಿಂದ ಪ್ರಾರಂಭ ಆಯಿತು. ಅದು ಶಬ್ದ ಎಲ್ಲನ ಆದೇನು? ಮೃತ್ತಿಕೆ ಮಣ್ಣಿನಲ್ಲಿ ಕೊಡ ಅನ್ನುವಂಥದ್ದು ಎಲ್ಲನ ಆದೇನು? ಕೆಳಗ ಮಣ್ಣು, ಮೇಲೆ ಮಣ್ಣು, ಹೊರಗ ಮಣ್ಣು, ಒಳಗ ಮಣ್ಣು, ಎಲ್ಲೆಲ್ಲ ನೋಡು ಬರೇ ಮಣ್ಣೆ ಅದು. ಅದೇ ಪ್ರಕಾರವಾಗಿ ಇಲ್ಲಿ
ಜಗದ್ರೂಪ ಕಾರ್ಯವು ಯಾವುದಾದರೊಂದು ಕಾರಣದಿಂದ ಕೂಡಲಿಕ್ಕೆ ಬೇಕು, ಅದು ಯಾವುದಿರಬಹುದು ಎಂದು ಆಲೋಚನೆಯನ್ನು ಮಾಡಿರುವಂಥ ಬುದ್ಧಿಯನ್ನು ಕುರಿತು ನಾವೆಲ್ಲ ವಿಚಾರ ಮಾಡ್ತೀವಲ್ಲ. ಜಗತ್ತು ಈ ದೇಹ ಯಾವ ಕಾರಣದಿಂದ ಹುಟ್ಟಿತಪ್ಪ, ಯಾವ ಕಾರಣದಿಂದ ಈ ಜನನ ಮರಣಕ್ಕೆ ನಾವು ತುತ್ತಾದ್ವಿ, ಈ ರೀತಿ ಸೃಷ್ಟಿ ಆಗಲಿಕ್ಕೆ ಏನಾದೊಂದು ಕಾರಣ ಬೇಕಲ್ಲ, ಕಾರಣ ಇಲ್ಲದ ಕಾರ್ಯ ಇಲ್ಲ ಅಂತ ಹೇಳ್ಕೊಂತ ಬಂದೀವಿ. ಅಂದ್ರೆ ಜಗತ್ತು ತೋರ್ಲಿಕ್ಕೆ ಏನೋ ಒಂದು ಕಾರಣ ಇರಬೇಕಲ್ಲ ಅಂತ ಯಾರು ದೀರ್ಘವಾದ ಆಲೋಚನೆ ಮಾಡ್ಯಾರ, ಸುಮ್ಮನೆ ಮಾಡಲ್ಲ, ದೀರ್ಘವಾದ ಆಲೋಚನೆ ಮಾಡಿದಂಥವರನ್ನ ಕುರಿತು ಅವರ ಸಮಾಧಾನಕ್ಕಾಗಿ, ಅವರ ಸಂಶಯ ನಿವೃತ್ತಿಗಾಗಿ ಬ್ರಹ್ಮವು ಜಗತ್ತಿಗೆ ಕಾರಣವೆಂದು ಹೇಳಲ್ಪಟ್ಟಿದೆ ಹೊರತು ಕಾರ್ಯಕಾರಣ ಭಾವವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಇಷ್ಟು ಮೇಲ್ಮಟ್ಟ ನೋಡಿ ಸೂತ್ರ, ಇಷ್ಟು ಮೇಲ್ಮಟ್ಟ ಅದ. ಹಾಗಾಗಿ ಕಿಂತು ಕಾರ್ಯಕಾರಣ ಮೂಲಕ ತಟಸ್ಥ ಲಕ್ಷಣದಿಂದ ಬ್ರಹ್ಮವನ್ನ ಬೋಧ ಮಾಡುವುದಲ್ಲಿ ಅಥವಾ ಅಭೇದ ರೂಪ ಅದ್ವೈತ ಜ್ಞಾನವನ್ನು ಉಂಟು ಮಾಡುವಲ್ಲಿ ಅದರ ಅಭಿಪ್ರಾಯವಿರುತ್ತದೆ. ಹೇಗೆಂದರೆ ಔಷಧ ಆದ, ಒಂದೇ ಔಷಧ, ಕೆಮ್ಮಿನ ಔಷಧ ಆದ ಅಥವಾ ಜ್ವರದ ಗೋಲಿಗಳಾವ, ಆದರೆ ಆ ಔಷಧವನ್ನ ಗೋಲಿಯನ್ನ ದೊಡ್ಡವರಿಗೆ ಕೊಡೋದು ಬೇರೆ, ಚಿಕ್ಕವರಿಗೆ ಕೊಡೋದು ಬೇರೆ. ಚಿಕ್ಕ ಮಕ್ಕಳಿಗೆ ಅರ್ಧ ಚಮಚ ಹಾಕ್ರಂತಾರ, ಚಿಕ್ಕ ಮಕ್ಕಳಿಗೆ ಅದ್ರಾಗ ಅರ್ಧ ಗೋಲಿ ಹಾಕ್ರಂತಾರ, ದೊಡ್ಡವರಿಗೆ ಒಂದು ಗೋಲಿ ಒಂದು ಚಮಚ, ತಪ್ಪಿಸಬಾರ್ದು, ಕಡಿಮೆ ತಗೋಬಾರ್ದು ಅಂತಾರ. ಯಾಕಂದ್ರೆ ಇದು ಭೇದದ ಬುದ್ಧಿಯಿಂದ ಮತ್ತು ಇದನ್ನ ಅದ್ವೈತ ಅನ್ನುವಂಥದ್ದು ನೇರವಾಗಿ ತನ್ನ ಚೇತನ ಸ್ವರೂಪಕ್ಕೆ ಹೋಗಲಿಕ್ಕೆ, ಸ್ವೀಕಾರ ಮಾಡಲಿಕ್ಕೆ ಆಗದಂತ ಬಾಲ್ಯಾವಸ್ಥೆಯ ಮುಮುಕ್ಷು. ಬಾಲ್ಯಾವಸ್ಥೆಯ ಮುಮುಕ್ಷಿಗೆ ನೇರವಾಗಿ ಹೋಗೋದಿಲ್ಲ. ಹಾಗಾಗಿ ಒಂದು ರುಚಿಯಾದ ಲಡ್ಡುನಲ್ಲಿ ಸೇರಿಸಿ ಅದ ಔಷಧವನ್ನು ಕೊಡೋರು. ಉದ್ದೇಶನದ ಔಷಧ ಕುಡಿಸೋದಾದ, ಸಿಹಿ ತಿನ್ನಿಸೋದಲ್ಲ. ಅದರ ಔಷಧ ನೇರವಾಗಿ ಸ್ವೀಕಾರ ಮಾಡಲೊಲ್ಲದ ಬಾಲಕನಿಗೆ ಏನು ಮಾಡಿದ್ರು? ಮೊದಲು ಹೇಳಿದಂತೆ ಮಣ್ಣು ತಿನ್ನುವ ಹುಡುಗನಿಗೆ ಹಣ್ಣನ್ನು ಕೊಟ್ಟು ಮಣ್ಣನ್ನು ಬಿಡಿಸಿದಂತೆ ಉಪಾಯ ಮಾಡಿ ಸಿಹಿಯಾದ ಉಂಡಿಯನ್ನು ತಿನ್ನು ಎಂದು ಹೇಳಿ ಅದರಲ್ಲಿ ಔಷಧವನ್ನು ಪ್ರವೇಶ ಮಾಡಿಸುವುದೇ ಅಭಿಪ್ರಾಯ. ಅವ್ರ ಮೂಲ ಅಭಿಪ್ರಾಯ ಏನಲ್ಲ, ಸಿಹಿಯನ್ನು ಕಳಿಸೋಕಾಗ್ಯದ. ಅದರಂತೆ ಕಾರ್ಯಕಾರಣ ಭಾವವನ್ನು ಹೇಳುವುದರಲ್ಲಿ ಅಭಿಪ್ರಾಯವಿಲ್ಲ. ಆದರೆ ಅಭೇದ ಬುದ್ಧಿಯನ್ನ ಉಂಟು ಮಾಡುವಲ್ಲಿ ತಾತ್ಪರ್ಯ ನೋಡ್ರಿ. ಅವನಿಗೆ ಅಭೇದ ದರ್ಶನಂ ಜ್ಞಾನಂ, ನಿನ್ನಲ್ಲಿ ದ್ವೈತ ಎಂಬುದು ಒಂದು ಇಲ್ಲ. ದ್ವೈತ ಯಾಕಿಲ್ಲ ಅಂದ್ರೆ ನಿನ್ನ ಪರಿಪೂರ್ಣ ಅಂತ ಶಾಸ್ತ್ರ ಹೇಳ್ತಾ ಬಂದದ, ಲಕ್ಷಣ ಹೇಳದ, ಅನುಭವನೇ ಹೇಳ್ತು, ಪ್ರಮಾಣ ಹೇಳ್ತು. ಪೂರ್ಣ ಅಂದಲ್ಲಿ ಇನ್ನೊಂದು ವಸ್ತು ಯಾವ ಕಾರಣದಲ್ಲಿ ಯಾವ ಸಮಯದಲ್ಲಿ ಇರ್ಲಿಕ್ಕೆ ಬರೋದಿಲ್ಲ. ಇರಕ್ ಬರ್ತದೇನು? ಹಾಗಾಗಿ ಇಲ್ಲಿ ಗ್ರಂಥಕರ್ತರು ಪಾರಮಾರ್ಥ ಗೀತೆಯಲ್ಲಿ ಕಾರ್ಯಕ್ಕೆ ಕಾರಣವಿಲ್ಲೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾರ್ಯಕ್ಕೆ ಕಾರಣ ಒಂದಿಲ್ಲೆಂದು ಪಾರಮಾರ್ಥ ಗೀತೆಯಲ್ಲಿ ಒಂದು ನುಡಿಯಲ್ಲಿ ಹೇಳ್ತಾ ಬಂದಾರ. ಮತ್ತೆ
ಇದನ್ನು ವೇದಾಂತ ಚಂದ್ರಿಕೆಯಲ್ಲೂ ಕೂಡ ಇದನ್ನು ಹೇಳಿಕೆಂತ ಬಂದರ. ಅವೆಲ್ಲ ಗ್ರಂಥದ ವಿಸ್ತಾರ ಆಗ್ತದಂತ ಬರೇ ನಾಮ ಸಂಕೀರ್ತವನ್ನು ಹೇಳ್ಯಾರ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶಯ ಇದ್ರೆ ಪಾರಮಾರ್ಥ ಗೀತೆ ನೋಡ್ರಿ, ಅನುಭವ ಸಾರ ನೋಡ್ರಿ, ವಾಸಿಷ್ಠ ವಾಕ್ಯ ಪ್ರಮಾಣವನ್ನು ನೋಡ್ರಿ, ಪಾರಮಾರ್ಥ ಗೀತೆ ನೋಡ್ರಿ, ಏನಾದ್ರೂ ನೋಡ್ರಿ ಅಂದ್ರ ಅವ್ರು ಸಂಶಯ ಇದ್ರೆ. ಯಾಕಂದರೆ ಒಂದು ವೇಳೆ ಉಂಟಂದು ಹೇಳಿದರೆ ತಮ್ಮ 100 ಮಾತು ಯಾಕಾಡ್ತಿದ್ದಿ, ಎರಡರ ಒಂದೇ ಮಾತಾಡಪ್ಪ, ಈ ವಿಷಯ ಇರೋದು ಇಷ್ಟ, 100 ಯಾಕೆ ಮಾತಾಡ್ತಿದ್ದಿ? ಹೌದ ನಾನು ಇಲ್ಲ ಅಲ್ಲ ನಾನು ಇಲ್ಲ ಹೌದನ್ಬೇಕಾದ್ರೆ 100 ಮಾತು ಹೇಳೋದು, ಅಲ್ಲ ಅಂತ ಹೇಳಪ್ಪ ಅಂದ್ರೆ ಅದಕ್ಕೆ 1000 ಸುತ್ತಿ ಮಾತಾಡೋದು. ಅದು ಮೂಲ ಹೌದನ್ನ ಅನ್ನಂಗಿಲ್ಲ ಅಲ್ಲನ ಅನ್ನಂಗಿಲ್ಲ, ಬರೇ ಸುತ್ತಾಡಿ ಸಮಾಪ್ತಿ ಮಾಡೋದು. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ, ನಮಗೂ ಸಮಯ ಇಲ್ಲ ಅಂತಾರೆ ಮಹಾತ್ಮರು. ಯಾಕೆ ಸಮಯ ಇಲ್ಲ ಅಂದ್ರೆ ತಮ್ಮ ಬರೇ ಸಂಶಯದಾಗ ಓದಿ ಶಬ್ದ ಜಾಲದಾಗ ಬಿದ್ದಿ ಪ್ರಾಣ ಹೋದ್ರೆ ಏನ್ ಮಾಡ್ತಂತಾರ ಅವರು. ಪ್ರಾಣ ಹೋದ್ರೆ ಏನ್ ಮಾಡ್ತದೆ? ಅದಕ್ಕಾಗಿ ನೀನಿಷ್ಟೇ ತಿಳ್ಕೊ, ನಿನಗ ಅದ್ವೈತ ಸಿದ್ಧಿ ಅಂತ ನಿನಗ ಪ್ರಮಾಣಕ್ಕೆ ಬರಬೇಕಾಗಿದ್ರೆ ಅದ್ವೈತದಲ್ಲಿ ದ್ವೈತ ಬ್ರಹ್ಮನಲ್ಲಿ ಜಗತ್ತು ಇದೆ ಅಂದ್ರೆ ಅದು ಬ್ರಹ್ಮ ದ್ವೈತಾಪತಿ ದೋಷ ಬರ್ತದ, ಶ್ರುತಿ ಪ್ರಮಾಣಕ್ಕೆ ವಿರುದ್ಧ ಆಗ್ತದ, ತತ್ವಮಸಿ ಮಹಾವಾಕ್ಯ ನಿಷ್ಫಲ ಆಗ್ತದ. ಅದಕ್ಕಾಗಿ ಒಪ್ತಿದ್ದೆ ನೀನು. ದ್ವೈತದಲ್ಲಿದ್ದವರು ಅದ್ವೈತ ಒಪ್ಪಂಗಿಲ್ಲ, ಯಾಕಂದ್ರೆ ಅದ್ವೈತದ ಅನುಭವ ಇಲ್ಲ. ಅದ್ವೈತ ತಿಳಿದವನು ದ್ವೈತ ಒಪ್ತಿದ್ದಿ. ಅದಕ್ಕೆ ಅದ್ವೈತ ಸಿದ್ಧಾಂತ ಶ್ರುತಿಗಳಿಗೆ ವಿರೋಧವೂ ಆಗುತ್ತದೆ. ಆದ್ದರಿಂದ ವಿಲಕ್ಷಣವೆನ್ನಲಿಲ್ಲ, ಬ್ರಹ್ಮನಿಂದ ಜಗತ್ತು ವಿಲಕ್ಷಣ ಬೇರೆ ಅಂತ ಹೇಳಕ್ ಬರಂಗಿಲ್ಲ. ಮತ್ತು ಸಚ್ಚಿದಾನಂದ ಬ್ರಹ್ಮಕ್ಕೆ ಅಸತ್ತು ಜಡ ದುಃಖ ರೂಪವಾದ ಜಗತ್ತು ವಿಜಾತೀಯವಾದ್ದರಿಂದ ವಿಲಕ್ಷಣವೆಂದು ಹೇಳಲಿಲ್ಲ. ಇದೇನಾದ ಜಗತ್ತು ಅಸತ್ತಾದಲ್ಲ, ಜಡ ಆದಿಲ್ಲ, ಮತ್ತೆ ದುಃಖದಿಂದ ಆದಿಲ್ಲ, ಖಂಡಿತ ಆದಿಲ್ಲ, ಅಮೃತ ಆದಿಲ್ಲ. ಆದರೆ ಬ್ರಹ್ಮ ಲಕ್ಷಣ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣದ. ಹೀಗೆ ಸಜಾತಿಯ ವಸ್ತುಗಳು ಕೂಡಬಹುದು ವಿನ ವಿಜಾತಿಯ ಲಕ್ಷಣಗಳು ಒಂದರಲ್ಲಿ ಒಂದು ಕೂಡಕ್ ಬರೋಂಗಿಲ್ಲ. ಸುಖದಾಗ ದುಃಖ ಕೊಡ್ತದನ್ರಿ, ಇಲ್ಲೇ ವಿಚಾರ ಮಾಡ್ರಿ. ಸುಖ ರೀ ಬಹಳ ಆನಂದ ಆಗ್ಯದಂದ್ರೆ ಅಲ್ಲಿ ದುಃಖ ಆದಂತ ಅರ್ಥ ಮಾಡ್ತಾರೇನು? ಬಹಳ ದುಃಖ ಆದಂದ್ರೆ ಆನಂದ ಅದ್ರ ಕೂಡದಂತರೇನು? ಹೇಗೆ ಹಗಲು ರಾತ್ರಿ ಕೂಡೋದಿಲ್ಲ, ಕಾರಣ ಅಂದ್ರೆ ಹಗಲೆಲ್ಲ ಲಕ್ಷಣ ಬೇರೆ, ರಾತ್ರಿಯ ಲಕ್ಷಣ ಬೇರೆ. ಹಾಗಾಗಿ ಬ್ರಹ್ಮನ ಲಕ್ಷಣ ಬೇರೆ, ಜಗತ್ತಿನ ಲಕ್ಷಣವೇ ಬೇರೆ. ಹಾಗಾಗಿ ಎರಡೂ ಇದ್ದಾವಂತ ಹೇಳಿದ್ರೆ ಅದು ಶ್ರುತಿ ಪ್ರಮಾಣಕ್ಕೆ ವಿರುದ್ಧ ಆಗ್ತದ. ಅದಕ್ಕೆ ವಿಲಕ್ಷಣವೆಂದು ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಯಾಕೆ ಹೇಳಕ್ ಬರಂಗಿಲ್ರಿ? ಒಂದನೇ ಹೇಳ್ರಿ ಅಂದ್ರೆ ಹೇಳ್ತಿದ್ವಿ ತಮ್ಮ, ಆದ್ರೆ ಅದು ಇದ್ರೆ ಹೇಳ್ತಿದ್ವಿ ನಾವು. ಇಲ್ಲವೇ ಇಲ್ಲ ಅಂದಾಗ ಏನ್ ಹೇಳದ ತಲೆ ಕೆಟ್ಟದನ್ನೇ ಅಂತಾರ ಅವ್ರು. ಹಾವಿತ್ರಿ ಹೌದು, ಕ್ಯಾರ್ಯಾವಂತರು, ಮಣಮುಖನಾವಂತರು, ನಾಗರಾವಂತರು, ಹಸಿರಾವಂತರು. ಅದು ಎಷ್ಟು ಉದ್ದಿತ್ತು, ಎಷ್ಟು ದಪ್ಪ ಇತ್ತು, ಎಡೆ ಹೆಂಗಿತ್ತು ಹೇಳಿ ಯಾವ್ದನ್ನೊಂದಂದ್ರೆ ಹುಚ್ಚ. ಅದ್ರಾಗ ಹಾವು ಇಲ್ಲವೇ ಇಲ್ಲ ಅಂದ್ಮೇಲೆ ಯಾವ ಬಣ್ಣದ್ದು, ಯಾವ ಆಕಾರದ್ದು, ಯಾವ ಜಾತಿದಂತ ಹೆಂಗ್ ಹೇಳಕ್ ಬರ್ತದ? ಅದಂಗೆ ಇರ್ತಕ್ಕಂಥ ಬ್ರಹ್ಮನಲ್ಲಿ ಜಗತ್ತು ಇಲ್ಲದನ್ನ ಹೆಂಗಿತ್ತು, ಯಾವ ರೀತಿ ಇತ್ತು, ಏನಿತ್ತು ಅಂತ ಏನ್ ಹೇಳಮಂತಾರ ಅವರು. ಹಾಗಾಗಿ ಈ ಒಂದು ಕಾರಣದಿಂದಲೇ ಜಗತ್ತು ಬ್ರಹ್ಮದಲ್ಲಿ ಆಗಲಿ, ಬ್ರಹ್ಮದ ಒಳಗಾಗಲಿ, ಬ್ರಹ್ಮನ ಹೊರಗಾಗಲಿ ಇರುವುದೆಂದು ಹೇಳುವುದಿಲ್ಲ.
ಒಳಗಾದ್ರಿ ಅಂತಂದ್ರೆ ಹೊರಗಿಲ್ಲ ಅಂತ ಅರ್ಥ. ಹೊರಗಾದ್ರೆ ಒಳಗಿಲ್ಲ ಅಂದ್ರೆ ಅದು ಅನರ್ಥ ಆಗ್ತದ. ಯಾಕೆ ಅನರ್ಥ ಅಂದ್ರೆ ಅದು ಅಪೂರ್ಣ ಅಂತ ಸಿದ್ಧ ಆಗ್ತದ. ಪೂರ್ಣಮ ಮಾತು ಕಿತ್ತೋಯ್ತು. ಹಾಗಾಗಿ ಹೇಗಿಲ್ಲ ಅಂತೀರಿ, ಇಲ್ಲದ ಹೆಂಗ ಆದಂತಾರ್ರಿ ಅದನ್ನ ಹೇಳ್ರಿ ಅಂತ ನೀನು ಸಂಶಯ ಪಟ್ಟರೆ ಒಂದ ಪುತ್ರನು ಅದು ಹೇಗೆ ತಾಯಿಯ ಗರ್ಭದಲ್ಲಿ ಆಗಲಿ ಅಥವಾ ಹೊರಗಾಗಲಿಲ್ಲ. ಬಂಜಿ ಮಗ ತಾಯಿ ಒಳಗಾನ್ರಿ ಇಲ್ಲ ಹೆರಿಗೆ ಆಮೇಲೆ ಹೊರಗಾನ್ರಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಇಲ್ಲ. ಯಾಕ? ಇದು ಬ್ರಹ್ಮದ ಹೊರಗೆ ಹೊಂಟೆಂದು ಹೇಳಿದರೆ ಅನಂತ ಎಂಬ ಶ್ರುತಿಗೂ ವಿರುದ್ಧ ಆಗ್ತದೆ. ಅನಂತ ಅಂದ್ರೇನು? ಅಳತೆ ಇಲ್ಲದ ಅವನು. ಅಳತೆ ಇಲ್ಲ ಅಂದ್ರೆ ಇಂತಲ್ಲಿ ಇಲ್ಲ ಅನ್ನಂಗಿಲ್ಲ ಬ್ರಹ್ಮ. ಅದಕ್ಕೆ ಇಲ್ಲಿ ನೀ ಹೇಳಿದಂಗ ಹೊರಗಾನ ಅಂತ ಹೇಳಿದ್ರೆ ಒಳಗಿಲ್ಲ ಅಂತ ಅರ್ಥ ಆಗ್ತದೆ. ಅನಂತ ಎಂಬ ಮಾತಿಗೆ ಶಾಂತ ಅಂತ ಅರ್ಥ ಆಗ್ತದೆ. ಮತ್ತ ಬ್ರಹ್ಮದ ಒಳಗುಂಟಂತ ಹೇಳಿದ್ರೆ ಅದ್ವಯ ಅನ್ನೋ ಮಾತಿಗೆ ನೀನು ಒಬ್ಬನೇ ಇದ್ದಿ. ಒಬ್ಬನೇ ಇದ್ದಾಗ ನಿನ್ನಲ್ಲಿ ಇನ್ನೊಬ್ಬನ ಆನಂದ್ರೆ ಮತ್ತೆ ದ್ವೈತ ಬಂತಲ್ಲ. ಒಬ್ಬನೇ ಇದ್ದಾಗ ನನ್ನೊಳಗಾನಂದ್ರೆ ಇನ್ನು ತಾಯಿ ಗರ್ಭದಾಗ ಒಂದು ಕೂಸಿದ್ದಂಗ ಬ್ರಹ್ಮನೊಳಗೆ ಜಗತ್ತಾದಂತ ಅರ್ಥ ಆಗ್ತದೆ. ಹಾಗಾಗಿ ಶ್ರುತಿಗಳಿಗೆ ಹೇಳುವ ಕೇಳುವ ಪ್ರಶ್ನೆಗಳಿಗೆ ವಿರೋಧ ಆಗಬಾರದು. ಅದಕ್ಕಾಗಿ ಬ್ರಹ್ಮಕ್ಕೆ ವಿಲಕ್ಷಣವಾಗಲಿ ಅಥವಾ ಬ್ರಹ್ಮದಲ್ಲಿ ಇದೆಯೆಂದು ಹೇಳಲಿಕ್ಕೆ ಆಗದು. ಮತ್ತಿಷ್ಟೆಲ್ಲ ಕೇಳಿ ನೀವು ಏನಾದರೂ ಅನುಭವಕ್ಕೆ ಬರುವಂಗ ಹೇಳ್ತೀವಂದ್ರೆ ಹೇಳ್ರಿ, ಯಾರು ಬೇಡಂತಾರ? ನೀವು ಹೇಳೋರು ನಿಜಗೊಂಡ್ರು ತಪ್ಪ ಅರ್ಥ ವ್ಯಾಖ್ಯಾನ ಮಾಡ್ಯಾರ. ಬೃಹದಾರಣ್ಯಕ ಉಪನಿಷತ್ತು ಯಾವ ಯಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾಯಿಗೆ ಹೇಳುವಾಗ ತಪ್ಪು ಸಂದೇಶವನ್ನು ಹೇಳ್ಯಾರ ಅಂತನ್ನುವ ಪಂಡಿತರಿದ್ರೆ ತಿದ್ದಿ ಅದನ್ನು ಹೇಳಬಹುದು ಅಂತ ಮೊದಲೇ ಅವರು ಅಪ್ಪಣೆ ಕೊಟ್ಟರು ನಿಜಗೊಂಡ್ರು. ಅದಕ್ಕಾಗಿ ಜಗತ್ತು ನಾವೇನ್ ಹೇಳ್ತೋವ ಅತ್ಯಂತ ಅಭಾವ, ಇಲ್ಲವೇ ಇಲ್ಲ. ಹೀಗೆ ವಿಚಾರವನ್ನು ಮಾಡಿದಾಗ ಈ ಒಂದು ಜಗದಳು ಸಾಕ್ಷಿ ದೃಷ್ಟಾಂತವನ್ನು ಅನಾತ್ಮ ವಿದ್ಯೆಗೆ ಪೇಳಬಾರದು. ಏಕೆಂದರೆ ಆತ್ಮವಿದ್ಯೆಗೆ ಜಗದೋಳ್ ಸಾಕ್ಷಿ ದೃಷ್ಟಾಂತವನ್ನು ಆತ್ಮವಿದ್ಯೆಗೆ ಪೇಳಬಾರದು. ಏಕೆಂದೊಡೆ ಬಗೆಗೆ ಗೋಚರವಲ್ಲದ ಅನುಪಮನು ಅದ್ವಯನು ಅದು ಜಗವಿದು ಅತ್ಯಂತ ಅಭಾವವೇ ಆಗಿ. ನಾವು ಶ್ರುತಿ ಪ್ರಮಾಣಕ್ಕೂ ಸ್ವಾನುಭವಕ್ಕೂ ಅನುಭವಕ್ಕೂ ನಿನಗೂ ನನಗೂ ಜ್ಞಾನಿಗಳಿಗೂ ವ್ಯತ್ಯಾಸವಾಗದಂತೆ ಹೇಳಬೇಕಾಗಿದ್ರೆ ಜಗದೊಳು ಅಂದ್ರೇನು? ಈ ಜಗತ್ತಿನಲ್ಲಿ ಸಾಕ್ಷಿ ದೃಷ್ಟಾಂತವನು ಜಗತ್ತಿನ ಬಗ್ಗೆ ಏನಾದ್ರು ಒಂದು ಸಾಕ್ಷಿ ಕೊಟ್ಟು ಹೇಳ್ರಿ ಅಂದ್ರೆ ಒಪ್ತೀವಿ ಅಂತಂದ್ರೆ ಇದ್ದದಕ್ಕೆ ಏನಾದ್ರೂ ಸಾಕ್ಷಿ ಕೊಡಬಹುದು. ಇಲ್ಲದಕ್ಕೆ ಏನು ಸಾಕ್ಷಿ ಕೊಡ್ತೀರಿ? ಮುಂಜಾನೆದ್ದು ಹೋಗಿ ಶಾಸ್ತ್ರ ಕೇಳಿ ಯಾವ ಸಮಯದಲ್ಲಿ ಹುಟ್ಟಿದ, ಇವನು ಜಾತಕ ಹೇಳ್ರಿ ಅಂತೇಳಿ ಪಂಚಾಂಗ ಕೇಳಿದ್ರೆ ಏನ್ ಜಾತಕ ಬರೀಬೇಕು? ಅವನು ಬಂಜಿ ಮಗನ ಜಾತಕ ಬರೆಸಿದಂಗ ಆತ್ಮ. ಅವನಿಗೇನಾದ್ರೂ ಹೇಳಕ್ ಬರ್ತದೇನು? ಇಲ್ಲ, ಸಾಕ್ಷಿನೇ ಇಲ್ಲ ಅಂತ. ಆದ ಕಾರಣದಿಂದ ಯಾವ ದೃಷ್ಟಾಂತವನ್ನು ಆತ್ಮವಿದ್ಯೆಗೆ ಹೇಳಬಾರದು. ಬಂಜಿ ಮಗನಿಗೆ ಯಾವ ಜಾತಕವನ್ನು ಹೇಳಲಿಕ್ಕೆ ಬಾರದು. ಅದರಂತೆ ಇಲ್ಲಿ ಆತ್ಮವಿದ್ಯೆಗೆ ಅಂತಂದ್ರೆ ಇಲ್ಲಿ ಬ್ರಹ್ಮವಿದ್ಯೆ ಅಂತ ಅರ್ಥ.
ಬ್ರಹ್ಮವಿದ್ವೈ ಬ್ರಹ್ಮೈ ಭವತಿ. ಹಾಗಾಗಿ ಯಾವ ಭೇದವಿಲ್ಲದ ಬ್ರಹ್ಮವು ಯಾವ ವೃತ್ತಿಗೆ ವಿಷಯವಾಗುವುದಿಲ್ಲ. ಬಂಜಿ ಮಗ ಏನು ವಿಷಯಪ್ಪ ಅವರಲ್ಲಿ? ತಲೆ ಹೆಂಗಾದ, ಕಿವಿ ಹೆಂಗಾದ, ಮೂಗು ಹೆಂಗಾವ, ಕಾಲು ಹೆಂಗಾವ, ಕೈ ಹೆಂಗಾವ, ಬಣ್ಣ ಹೆಂಗಾದ, ಏನನ್ನ ಹೇಳ್ತಾರೇನಲ್ಲಿ? ಆ ಕಾರಣದಿಂದ ಯಾವ ಬ್ರಹ್ಮ ಹೇಗಿದೆ ಅಂದರೆ ಅದು ತನ್ನ ಸ್ವರೂಪದಲ್ಲಿ ತಾನಿದ್ದು ಅದರಲ್ಲಿ ಇಲ್ಲದ ಜಗತ್ತು ಅನ್ನುವುದು ಇದ್ದು ಅದು ತೋರ್ತದಂದ್ರೆ ಅದಕ್ಕೆ ಯಾವ ಒಂದು ಜಾತಕ ಹೇಳಕ್ ಬರಂಗಿಲ್ಲ. ಅಂದ್ರೆ ಯಾರು ಹೇಳಿದ್ರೆ ಜಾತಕ? ಜಗತ್ತಿಗೆ ತಾನೇ ಹುಟ್ಟ್ಯದ, ತಾನೇ ಹೋಗ್ತದ. ಹುಟ್ಟಿದ ಮೇಲೆ ಜಾತಕ ಹೇಳಬಹುದು, ಹುಟ್ಟಿದ ಮೇಲೆ ಹೇಳ್ತಾರ, ಹೇಳಲಿ, ಹುಟ್ಟಿದ ಮೇಲೆ ಹೇಳ್ತಾರಲ್ಲ. ಯಾವ್ದಕ್ಕೆ ಹೇಳಿದ್ರೆ ಜಾತಕ? ಹುಟ್ಟಿದಕ್ಕೆ ಹೇಳಿದ್ರೆ ಯಾವ್ದು ಹುಟ್ಟ್ಯದ? ಅನಾತ್ಮವಾದ ಜಗತ್ತು ಹುಟ್ಟ್ಯದ. ಮತ್ತೆ ಜಾತಕ ಸಿದ್ಧಿ ಪ್ರಧಾನಗಳು ಯಾವ್ದಕ್ಕೆ ಮಾಡಿದ್ರು? ಅನಾತ್ಮವಾದ ಜಗತ್ತಿಗೆ, ಸುಳ್ಳಿಗೆ ಎಲ್ಲ ಹೇಳಿದ್ರೆ ವಿನ ಸತ್ಯಕ್ಕೆ ಹೇಳಲ್ಲ ಅವರು. ಸತ್ಯಕ್ಕೆ ಯಾರು ಹೇಳ್ತಾರೆ? ಸತ್ಯಕ್ಕೆ ಹೇಳೋದು ಆತ್ಮವಿದ್ಯೆ ಒಂದೇ. ಹಾಗಾಗಿ ಇದು ಜಗತ್ತು ವಿಷಯವಲ್ಲ. ನಿನಗೇನು ವಿಷಯ ಇಲ್ಲಿ? ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನಗಳಲ್ಲಿ, ಹೌದಲ್ರಿ? ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ ತನ್ನ ಸ್ವರೂಪ ಜ್ಞಾನದ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ವಿಷಯ. ಇಲ್ಲಿ ತನ್ನ ಸ್ವರೂಪ ತಿಳಿದು ಬ್ರಹ್ಮನೇ ವಿಷಯ, ಇಲ್ಲಿ ಆತ್ಮನೇ ವಿಷಯ. ಅದನ್ನ ಬಿಟ್ಟು ಬೇರೆ ಹೇಳ್ತಾರೆ ಏನಿಲ್ಲಿ? ಹಾಗಾಗಿ ಹೀಗೆ ಗೋಚರವಾಗುವುದರಿಂದ ಒಂದಕ್ಕೆ ಒಂದರ ದೃಷ್ಟಾಂತವು ಹೇಗೆ ಸಂಬಂಧವಾದೀತು ಆಗೋದಿಲ್ಲ. ಅದಕ್ಕಾಗಿ ಒಂದಕ್ಕೆ ಒಂದರ ದೃಷ್ಟಾಂತವನ್ನು ಹೇಳಬಹುದು. ಆದ್ದರಿಂದ ಬ್ರಹ್ಮವಿದ್ಯೆಗೆ ದೃಷ್ಟಾಂತವನ್ನು ಹೇಳಬಾರದು. ಒಂದರ ದೃಷ್ಟಾಂತವನ್ನು ಇನ್ನೊಂದಕ್ಕೆ ಹೇಳಕ್ ಬರ್ತದೆ. ಈ ಒಂದು ದೇವಸ್ಥಾನಕ್ಕೆ ಕಟ್ಟ್ಯಾರ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಬಂದಿವಲ್ರಿ, ಅದಕ್ಕಿಂತ ಇದು ದೊಡ್ಡದಾದ, ಚಲೋ ಆದ, ಅದು ಇದಕ್ಕಿಂತ ಅದು ಚಲೋ ಆದ, ಸಣ್ಣದ ಅಂತ ಹೇಳಬಹುದು. ಇವೆಲ್ಲ ಜಗತ್ತಿನಾಗ ಒಂದಕ್ಕೊಂದು ಹೇಳಕ್ ಬರ್ತದೆ. ಒಂದು ಕನ್ಯೆ ನೋಡೋಕೆ ಹೋಗ್ತೀವಿ, ಕನ್ಯೆ ನೋಡಿದಾಗ ಅಲ್ಲಿ ನೋಡಿ ಇನ್ನೊಂದು ಕನ್ಯೆ ನೋಡ್ತಾರೆ. ಅವಾಗೇನಪ್ಪ ಎರಡರಾಗ ಯಾವ ಚಲೋ ಅಂದ್ರೆ ಅದಕ್ಕಿಂತ ಇದೇ ಚಲೋ ಅಂತಾನ, ಇಲ್ಲ ಇದಕ್ಕಿಂತ ಅದೇ ಚಲೋ ಅಂತಾನ. ಕಾಣುವಂತ ಗೋಚರವಾಗುವಂತ ಯಾವುದೇ ವಸ್ತುವಿಗೆ ನಾವು ಒಂದಕ್ಕೊಂದು ದೃಷ್ಟಾಂತವನ್ನು ಹೇಳಕ್ ಬರ್ತದೆ. ಅದು ಹಂಗಾದ, ಇದು ಹಿಂಗಾದಂತ, ಹೌದು. ಆದ ಕಾರಣ ಬ್ರಹ್ಮವಿದ್ಯೆಗೆ ದೃಷ್ಟಾಂತವನ್ನು ಹೇಳಬಾರದು. ಇಲ್ಲೆಲ್ಲಿ ಹೇಳ್ತೈತಿ. ಅದಕ್ಕಾಗಿ ಅದರಂಗೆ ಇನ್ನೊಂದು ಏನೇನು ಇತ್ತು ಅಂದ್ರೆ ಇದು ಹಿಂಗಾದ, ಅದು ಹಂಗಾದ ಅಂತ ಹೇಳಕ್ ಬರ್ತಿತ್ತು. ಅದಕ್ಕೆ ನಿನ್ನ ಸ್ವರೂಪ ನಿನಗ ದೃಷ್ಟಾಂತ ಕೊಡುವಂತ ಯಾವುದೇ ಶ್ರುತಿಗಳಿಲ್ಲ, ಸ್ಮೃತಿ ಇಲ್ಲ, ಆಗಮ ಇಲ್ಲ, ಯಾವ ಶಾಸ್ತ್ರಗಳಿಲ್ಲ. ಮದ ಹೇಳ್ಯಾರ, ದ್ವೈತವನ್ನು ಪ್ರತಿಪಾದನೆ ಮಾಡುವಂತ ಶಾಸ್ತ್ರ, ಮೋಕ್ಷ ಪ್ರತಿಪಾದನೆ ಮಾಡುವ ಎರಡು ದ್ವೇಷ ಶಾಸ್ತ್ರಗಳು ಪುಷಿ ಅಂತ ಹಿಂದೆ ಹೋಗ್ಬಿಟ್ವಲ್ಲ. ಎಲ್ಲ ಅಷ್ಟೇ ತಿಳ್ಕಂದ್ರ ಅವರು ಯಾರಿಗೆ ಉತ್ತಮ ಅಧಿಕಾರಿಗೆ ಮತ್ತೆ ಕೈ ಬಿಡಬಾರದು. ಹಾಗಾಗಿ ಮಂದ ಜಿಜ್ಞಾಸುಗಳ ಬುದ್ಧಿಯ ಸಹಾಯಾರ್ಥವಾಗಿ ಹೇಳಿರುತ್ತದೆ ಹೊರತು ಇದು ಉತ್ತಮ ಅಧಿಕಾರಿಗೆ ಹೇಳಿದ್ದು ಯಥಾರ್ಥವಾದುದಲ್ಲ, ಸತ್ಯವಾದುದಲ್ಲ. ಕೆಲವೊಂದು ಸಲ ಸತ್ಯವನ್ನ ಗೊತ್ತು ಮಾಡಬೇಕಾದ್ರೆ ಸುಳ್ಳನ್ನ ಹೇಳಿ ಸತ್ಯವನ್ನ ಅರ್ಥ ಮಾಡೋಕಾಗಿದೆ. ಜಗತ್ತಿನ ನಿಯಮ ಅದು, ಗುರುಗಳ ಉಪದೇಶ ವಾಕ್ಯ. ಅದು ಸುಳ್ಳನ್ನ ಹೇಳಬೇಕು,
ಸತ್ಯವನ್ನು ತೋರಿಸ್ಬೇಕು, ಇಲ್ಲ ಸತ್ಯವನ್ನು ತೋರಿಸ್ಬೇಕು, ಸುಳ್ಳನ್ನು ತೆಗಿಬೇಕು. ಎರಡಕ್ಕೊಂದು ಮಾಡಬೇಕು. ನೇರವಾಗಿ ಒಂದೇ ತಿಳ್ಕೊಂಡು ಆತ್ಮಜ್ಞಾನ ಆದರೂ ಜಗತ್ತಿನಲ್ಲಿ ಯಾರು ಇಲ್ಲ, ಇರೋಕೆ ಬರಂಗಿಲ್ಲ. ಅದೆಲ್ಲ ನೇರವಾಗಿ ನಾವು ಪ್ರಪಂಚ ಜಗತ್ತು ನೋಡಿ ನಾವು ಬ್ರಹ್ಮಸ್ವರೂಪಗಳಂತ ಆಗಿಬಿಟ್ಟಿದ್ರೆ ಅವ್ರು ಯಾವುದು ಏನು ಮಾಡಬೇಕಾಗಿದ್ದಿಲ್ಲಲ್ಲ. ಇಷ್ಟೆಲ್ಲ ಋಷಿ ಮುನಿಗಳು ಸಂತ ಶಾಂತ ಶರಣರು ಯಾಕೆ ಮಾಡಿದ್ರು ಅಂದ್ರೆ ಇದನ್ನ ಒಂದು ಬೇರ್ಪಡಿಸೋದಕ್ಕೋಸ್ಕರ. ಹೇಳಬಲ್ಲ, ಕಾಳಿನಲ್ಲಿ ಕಲ್ಲುಗಳಿದ್ದಂಗ, ಅಕ್ಕಿಯಲ್ಲಿ ಹರಳಿದ್ದಂಗ, ಇವನ್ನೇ ಯಾಕೆ ಹಸನು ಮಾಡ್ತಾರ? ಜೋಳ ಅಂದ್ರೆ ಹಳ್ಳ ಪಳ್ಳ ಅಂತ ತೆಗೆದು ಹಾಕತ್ತ. ಹಂಗ ಇದ್ದಂತ ನಮ್ಮ ಸ್ವರೂಪದಲ್ಲಿ ಇಲ್ಲದಂತ ಸಂಶಯದ ಅನಂತ ಅವಲ್ಲ, ಅವೆಲ್ಲ ತೆಗೆದಕ್ಕೋಸ್ಕರವಾಗಿ ಎಷ್ಟು ಹೇಳಿದಂತ ತಿಳ್ಕೋ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಮತ್ತ ಮುಂದಿನ ಯಾವ ನುಡಿಯಲ್ಲಿ ಅಪ್ರಮೇಯಂ ಅನಾದಿ ಅನಾದ್ಯಂತಂ ಹೇತು ದೃಷ್ಟಾಂತ ವರ್ಜಿತಂ ಅಂತ ಪ್ರಮಾಣ ಕೊಡ್ತಾರೆ. ಬ್ರಹ್ಮವು ಹೇಗಿದೆ ಅಂದ್ರೆ ಅದು ಉತ್ಪತ್ತಿ ಇಲ್ಲ, ನಾಶ ಇಲ್ಲ, ಹುಟ್ಟಿಲ್ಲ, ಅದು ಸಾತ್ತಿಲ್ಲ, ಹುಟ್ಟೋದಿಲ್ಲ, ಸಾವಿಲ್ಲ, ಅದು ಬ್ರಹ್ಮಂದು. ಮತ್ತೆ ಇನ್ನೊಂದು ಅದಕ್ಕೆ ಆದಿ ಅಂತ್ಯ ಇಲ್ಲಂದ್ರೆ ಮೊದಲು ಇತ್ತು, ನಂತರ ಇಲ್ಲ ಅನ್ನಂಗಿಲ್ಲ, ನಂತರ ಆದ ಮೊದಲು ಇಲ್ಲ ಅನ್ನಂಗಿಲ್ಲ. ಅದು ಸದಾಕಾಲ ತ್ರಿಕಾಲ ಆಭಕ್ತವಾಗಿ ಅದು ಇರೋದು. ಮತ್ತು ಆದಿ ಕಾಲದಲ್ಲಿ ಉಂಟು, ಅಂತ್ಯಕಾಲದಲ್ಲಿ ಉಂಟು. ಯಾವುದು ಮೊದಲು ಉಂಟು, ಕೊನೆಯಲ್ಲಿ ಯಾವುದುಂಟು, ಅದು ಮಧ್ಯದಲ್ಲಿ ಇರೋದೆ. ಅದನ್ನೇ ಮೆರಬೇಕಲ್ಲ. ಈಗ ನಮ್ಮ ಶರೀರ ಅಂತುವಂಥದ್ದು ಆದಿ ತಾಯಿ ಗರ್ಭದಲ್ಲಿ ಮೊದಲು ಇತ್ತು, ಆದಿಲ್ಲ. ಮತ್ತೆ ಅಂತ್ಯದಲ್ಲಿ ಅಂದ್ರೆ 60-70 ವರ್ಷದಲ್ಲಿ ಆದಲ್ಲ ಅದು. ಮತ್ತೆ ಮಧ್ಯಕಾಲದಾಗ ಸತ್ತದೇನದು? ಮಧ್ಯಕಾಲದ ಸತ್ಯ ಜೀವಂತ ಆದಲ್ಲ ಅದು. ಯಾಕೆ? ಮೊದಲು ಇತ್ತು, ಕೊನೆತನ ಆದಂದ್ರೆ ಮಧ್ಯಕಾಲದಲ್ಲಿ ಅದು ಆದಂತ ಅರ್ಥ. ಆಮೇಲೆ ವಿನಶ್ಯತೆ ಅದು ಬೇರೆ, ಸುಮ್ಮನೆ ತಿಳ್ಕಕ. ಹಾಗಾಗಿ ಇದು ಅತ್ಯಂತ ಅಭಾವವನ್ನು ಹೇಳುವುದು ಯೋಗ್ಯವೇ ಅಂತ ನೀವು ಶಂಕೆಯನ್ನು ಮಾಡಿದರೆ ನಿಮ್ಮದೇ ಸರಿ ಅಂತ ಹೇಳ್ತೀರಿ. ಇಲ್ಲವೇ ಇಲ್ಲ ಅಂತಂದ್ರೆ, ಎಂದು ಇಲ್ಲದ ಜಗವನು ನಿಜವೆಂದು ನೀನು ಇಂದು ಬೆಗೆದ ಬಗೆಯದು ತಾನು ಅಂದವಲ್ಲದೆ ಖುಷಿಯಾಗಿ ಪೋಪದು ತಿಳಿದಂದು ನೀನು ಅದಕ್ಕೆ ಸಾಕ್ಷಿಕನಲ್ತೆ. ತಿಳಿದಂದು ಅಂದ್ರು ಎಂದು ಇಲ್ಲದ ಜಗವು ನಿಜವೆಂದು ನೀನಿಂದು ಬಗೆದ ಬಗೆಯದು. ಯಾವತ್ತು ನೀನು ಎಂದೂ ಇಲ್ಲದ, ನೀನು ತಿಳಿಯೋದಕ್ಕಿಂತ ಮುಂಚೆ ಇಲ್ಲ, ತಿಳಿಯುವಾಗನೂ ಇಲ್ಲ, ತಿಳಿದ ಮೇಲೂ ಇಲ್ಲ. ಯಾಕಂದ್ರೆ ಅತ್ಯಂತ ಅಭಾವ ಅಂದ್ರೆ ಒಂದು ಕಾಲದಾಗ ಇತ್ತು, ಇನ್ನೊಂದು ಕಾಲದಾಗ ಇಲ್ಲಂತ್ರೇನು? ಇಲ್ಲವೇ ಇಲ್ಲ. ಆದರೆ ಎಂದು ನೀ ತಿಳಿತಿದ್ದಿ ಹೆಂಗ್ ತಿಳಿತಿದ್ದಿ? ನೀನು ಶ್ರುತಿಗುರುಗಳಿಂದ ಯಥಾರ್ಥವಾದ ಉಪದೇಶವನ್ನು ಶ್ರವಣ ಮಾಡಿ. ಶ್ರುತಿ ಗುರು ಅಂದ್ರು ನೋಡ್ರಿ, ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಶ್ರವಣ ಮಾಡೋಂದ್ರು. ಶ್ರವಣ ಮಾಡೋದ್ರಲ್ಲಿ ನಮ್ದು ಏನಾಯ್ತು ಅಂದ್ರೆ ಬಹಳ ಮಂದಿ ಕ್ಲೀನ್ ಚೀಟ್, ಆ ಶಿಷ್ಯರು ಗುರುಗಳು ಭಾಗ ಬಿಡ್ತಿಲ್ಲ. ಉಪದೇಶ ಆದರೂ ಜಗತ್ತಿನಲ್ಲಿ ಎಷ್ಟು ಮಂದಿ ಯಾರ? ಬಹಳ ಮಂದಿ ಯಾರ ಇದ್ರು ಕೂಡ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠರಲ್ಲಿ ಉಪದೇಶ ತಗೊಂಡ್ರೆ ಎಷ್ಟು ಮಂದಿ ಯಾರ? ತಗೊಂಡ್ರು ಪರವಾಗಿಲ್ಲ. ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನಿನಗೆ ಯಾವ್ಯಾವ ಶಾಸ್ತ್ರ ಎಷ್ಟು ಸಲ ಹೇಳ್ಯಾರ? ಶ್ರವಣ ಎಷ್ಟು ಮಾಡಿದ್ವಿ?
ಮತ್ತೆ ಇಷ್ಟು ಮಾಡಿ ಬಂದಿದ್ದಂದ್ರೆ ನೀ ಅಧಿಕಾರಿ ಅಂತ ಕುಂತು ಕೇಳು, ಇದ್ದಿಲ್ಲ ಅಂದ್ರೆ ಆ ಕಡೆ ಸುಳ್ಳು ಸೇರಂದ್ರು ಅವ್ರು. ಏನ್ ಲಾಭ? ಇಷ್ಟಿದ್ರೆ ನೀನು ಆಗೀನಿ ಅಂತ ಅರ್ಥ. ಏನಾಗಿನಿ? ಗುರುಪುತ್ರನಾಗೀನಿ. ಇಲ್ಲಿ ಬಂದವರಿಗೆ ಎಚ್ಚರಿಕೆ, ನೆನೆಯುವುದೊಂದಿನ ಉದಯ ಕಾಲದೊಳಗೆ ಎಚ್ಚರಿಕೆ ನೋಡೋದು. ಇಲ್ಲಾಂದ್ರೆ ಆಗೀನಿ ಇಲ್ಲ, ಎರಡು ಹೇಳ್ತಾರ ಅವರು. ಅದ್ರಾಗ ಆಗೇನಿಲ್ಲ, ನಾನು ಸುಗಪ್ಪ ನಾನು ಆಗೇನಿಲ್ಲಪ್ಪ, ನೀನು ಸಾಕ್ಷಿ ಗುರು ಇದ್ದಲ್ಲ, ಆಗೀನಿ. ಹೌದಪ್ಪ ಆಗೀನಿ. ಮುಂದಿನ ಅಂದ್ರೆ ಅವತ್ತು ಹೇಳಿನಲ್ಲ ಇಲ್ಲ ಅಂತ, ಆಗೇನಿಲ್ಲ, ಆಗೀನಿ. ಅಲ್ಲಿ ನಿನ್ನೆದಿಗೆ ಹೇಳಿನಲ್ಪ ಇಲ್ಲ ಅಂತ, ಕಡೆಗಾಗ್ಬಿಟ್ನ ಶಿಷ್ಯ. ಹಾಗಾಗಿ ಶ್ರವಣವನ ಮಾಡು. ಶ್ರವಣ ಮಾಡೋದಲ್ಲಿ ಮುಂದೆ ಹೇಳಬೇಕಾಗಿಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಅಂದ್ರೆ ಅವನು ವೇದಾಂತವನ್ನೇ ಶ್ರವಣ ಮಾಡಿಸ್ತಾನ, ಅದ್ವೈತವನ್ನೇ ಬೋಧ ಮಾಡ್ತಾನ, ತತ್ವಮಸಿ ಮಹಾವಾಕ್ಯನ ಹೇಳ್ತಾನ, ಅಹಂ ಬ್ರಹ್ಮಾಸ್ಮಿ ಉಪದೇಶ ಮಾಡ್ತಾನ. ಇನ್ನೊಂದು ಮಾಡಂಗಿಲ್ಲ ಅವರು. ಆದ್ದರಿಂದ ತನ್ನ ನಿಜವನ್ನು ತಾನು ಯಾವಾಗ ತಿಳಿವನು? ಆಮೇಲೆ ಕೇಳಿದ ಮೇಲೆ ನಿನಗೆ ಮನನ ಆಗಬೇಕಲ್ಲ. ಹೌದಪ್ಪ, ನನ್ನ ಸ್ವರೂಪ ಹೀಗೆ ಇದೆ ಅಂತ ತಿಳಿದ್ರೆ ಹಾಗೆ ಅವನ ಭಾವನೆಯಲ್ಲಿ ತೋರುವಂತ ಇಲ್ಲಿಯವರೆಗೂ ದೇಹ ಜಗತ್ತನ್ನುವುದು ಸುಳ್ಳಾಗಿ ತೋರುತ್ತದೆ. ಅವನು ನೋಡುವ ಭಾವ ಹೆಂಗದಂದ್ರೆ, ಮೊದಲು ಖರೆಯಾಗಿ ನೋಡ್ತದ ಜಗತ್ತು, ಈಗ ಸುಳ್ಳಾಗಿ ನೋಡ್ತಾನೆ. ಮೊದಲು ಖರೆಯಾಗಿ ನೋಡಿದ್ದು ತಿಳಿದಿದ್ದು ಇದೇ ಕಣ್ಣು, ಇದೇ ಮನ ಬುದ್ಧಿ ಚಿತ್ತನೇ ನಿರ್ಣಯ ಮಾಡ್ಯಾವ ಖರೆ ಅಂತ. ಏನ್ ನಿನಗೆ ಅವಾಗ ಬೇರೆ ಮನಸ್ಸು, ಈಗ ಬೇರೆ ಮನಸ್ಸು, ಅವಾಗಿನ ಬುದ್ಧಿ ಈಗಿನ ಬುದ್ಧಿ ಬೇರೆ ಬೇರೆ ಅವೇನು? ಆವಾಗ ಇವೆಲ್ಲ ಅಜ್ಞಾನಕ್ಕ ಒಳಗಾಯ್ದು, ಈಗ ಜ್ಞಾನಕ್ಕ ಒಳಗಾದವು. ಮೊದಲು ಯಾವುದು ಖರೆ ಅಂತ ನೋಡಿತ್ತು ಅದೇ ಈಗ ಸುಳ್ಳು ಅಂತ ನೋಡ್ತಾನೆ ನೋಡ್ರಿ. ಎಷ್ಟೇ ಬರ್ತದ ಏನದು? ಹೇಗೆಂದರೆ ಜಾಗೃತ್ ಪ್ರಾಪ್ತವಾದ ಕೂಡಲೇ ಸ್ವಪ್ನ ಭಾವನೆಯು ಹೇಗೆ ನಿವೃತ್ತಿ ಆಗುತ್ತದೆ? ಅದಂಗ್ರಿ ಮೊದಲು ಖರೆ ಆಯ್ತು ಈಗ ಸುಳ್ಳಾಯ್ತಂದ್ರೆ, ತಮ್ಮ ನೀನು ಕನಸು ಏಸಲ ಬಿದ್ದಿಲ್ಲ. ಕನಸಿನಾಗ ಬಡವ ನೀನು ಶ್ರೀಮಂತ ಆಗಿದ್ದಿ, ಶ್ರೀಮಂತ ಬಡವಾಗೇನು. ಎಚ್ಚರ ಆದ್ಮೇಲೆ ಬಡವನೇ, ಶ್ರೀಮಂತ ಏನಾಗಿದೆ? ಬದಲಾವಣೆ ಆಗಿಲ್ಲ. ಯಾವಾಗ ಎಚ್ಚರ ಆದ್ಮೇಲೆ ಸುಳ್ಳಾಯ್ತಲ್ಲ. ಅದರಂತೆ ನಿನ್ನ ಸ್ವರೂಪದ ಎಚ್ಚರ ನಿನಗೆ ಯಾವಾಗ ಆಯ್ತು, ಆವಾಗ ಈ ಅಜ್ಞಾನ ಅವಸ್ಥೆಯಲ್ಲಿ ಖರೆ ಕಂಡಂತ ಜಗತ್ತು ಸುಳ್ಳಾತ ನೋಡ್ರಿ. ಯಾವಾಗ ನಿನ್ನ ಎಚ್ಚರ ನೀನಾದಾಗ. ಹಾಗೆ ಈ ರೀತಿ ತೋರಿ ಅಡಗುವ ಭಾವನೆಗೆ ನೀನು ಅರಿಯುತ್ತಾ ಏನಿದ್ದೆ ನೀನು ಸಾಕ್ಷಿಯಾಗಿರು. ಕನಸು ಖರೆ ಅಂತ ಅಂದವನು ನೀನೆ, ಕನಸು ಸುಳ್ಳಾಪ ಅಂತ ಅಂದವ್ ನೀನೆ. ಅಲ್ಲಿ ಕನಸಿನಾಗ ಒಬ್ಬವನು, ಜಾಗ್ರತಗೊಬ್ಬರು, ಇಬ್ಬರು ಇರೇನಿಲ್ಲಿ. ಒಬ್ಬವನೇ ನೀನು ಸಾಕ್ಷಿ ತಿಳಿದವ್, ನಿನಗೇನಾಗಿಲ್ಲ ನೋಡು. ಖರೇನಲ್ಲ, ಖರೆ ಅಂತಂದಾಗ ನಿನಗೆ ಆದ ದುಃಖನಿಲ್ಲ, ಸುಖ ಇಲ್ಲ. ಸುಳ್ಳು ಅಂದಾಗ ಆದಂತ ಸುಖನಿಲ್ಲ, ದುಃಖನಿಲ್ಲ. ಎಲೇವನೇ ಕನಸಿನಾಗಪ್ಪ ಅಂತಂದ್ಬಿಟ್ರಿ. ಆವಾಗ ಆತ್ಮಜ್ಞಾನಿಗಳು ಹೌದಲ್ಲಪ್ಪ, ಇದೆಲ್ಲ ಕನಸಿನ ಪ್ರಪಂಚ, ಕನಸಿನಲ್ಲಿ ತೋರೋ ಜಗತ್ತು ಯಾವುದು ಮಿಥ್ಯೆ ಅಲ್ಲ, ಯಾವುದು ಖರೆ ಅಲ್ಲ, ಯಾವುದು ನಿಜವಲ್ಲ. ಜಗತ್ತೇ ಪ್ರಳಯ ಆಗ್ತಾವಂದ್ರೆ ಇನ್ನು ಇದಕ್ಕಿಂತ ಹೆಚ್ಚಿನ ಪ್ರಮಾಣ ಇಲ್ಲ. ಶ್ರೀಮಂತ ಅನ್ನುವ ಹುಬ್ಬು ಇಲ್ಲ, ಬಡವ ಅನ್ನುವ ತಗ್ಗು ಇಲ್ಲ, ಹೆಚ್ಚು ಅನ್ನುವಂಥ ಗೌರವವಿಲ್ಲ, ಕಡಿಮೆ ಅನ್ನುವಂಥ ಅಗೌರವವಿಲ್ಲ.
ಆತನಿಗೆ ಆದಂಥ ಆನಂದನೇ ಇಲ್ಲ, ಇಲ್ಲಿ ಆದಂಥ ದುಃಖನೇ ಇಲ್ಲ. ಸುಖ ದುಃಖಕ್ಕೆ ಸಾಕ್ಷಿಯಾಗಿ ಇರುವಂಥ ನೀನು ಮಾತ್ರ ಇರಿತಮ್ಮ. ನಿನ್ನ ನಿಜ ಅಂತ ಗುರುಗಳು ಬೋಧಿಸರಲ್ಲಿ ಇಲ್ಲಿ ಅಂತ ತಿಳ್ಕೋ ಅನ್ನುವಂಥ ಭಾವ ಇದೆ. ಅಲ್ಲಿ ಹಂಗೆ ಯಾಕೆ ಹೇಳಿದ್ರು, ಇಲ್ಲಿ ಹಿಂಗೆ ಯಾಕೆ ಹೇಳಿದ್ರು ವಿಚಾರ ಮಾಡಿ ನೋಡು. ಸ್ವಯಂ ಬುದ್ಧಿ ಸುಖಂ ಚಯಂ ಅಂತಿರ್ತಾತ. ಪರಬುದ್ಧಿ ವಿನಶ್ಯತೆ ಅಂತಿದ್ರು. ಸ್ತ್ರೀ ಬುದ್ಧಿ ಮತ್ತೊಂದು ಹೇಳಿ ಆತ್ಮಬುದ್ಧಿ ಸುಖಂ ಚಯಂ. ಸ್ವಂತ ನೀನು ವಿಚಾರ ಮಾಡಿ ನೋಡು. ಬರೇ ಮಂದಿ ಮೇಲೆ ಪುಟ್ಟಿ ಎತ್ತಿಡ ಕೆಲಸ ಮಾಡಬೇಡ್ರಂತಾರ ಮಹಾತ್ಮ. ಸಂಸಾರದ ಪುಟ್ಟಿ ನಮ್ಮದು ಇನ್ನೊಬ್ಬರಿಗೆ ಇಳಿಸಾಂದ ಮೇಲ್ಮುದ್ದೆ ಹಾಕ್ತಾರಲ್ಲ, ಹಂಗ ಹಿಡ್ಕೊಂಡು ಮೇಲೆ ಒಕ್ಕಂತ ಹೋಗ್ಬಿಡ್ಬೇಕು. ಸಂಸಾರದ ಜ್ಞಾನದ ಪುಟ್ಟಿ ಮಾತ್ರ ನಮ್ಮದು ಇನ್ನೊಬ್ಬರಿಗೆ ಕೊಡಬಾರದು. ಜ್ಞಾನದ ಪುಟ್ಟಿ ಅದು ಕೆಲಸ ಮಾಡ್ತದ. ಇಲ್ಲಿ ಹಗರ ಆತದ. ಆ ಪುಟ್ಟಿ ತಲೆ ಮೇಲೆ ಇಡ್ರೆ ವಜ್ಜೆ ಆಗ್ತದ. ಭಾರ ಆಗ್ಯದ ದುಃಖ ಆಗ್ತದ, ಹಗರ ಆದ್ರೆ ಆನಂದ ಆಗ್ತದ. ಹಾಗಾಗಿ ಇಲ್ಲಿ ಹೇಳಿದ್ದಾರೆ ಅಂತ ವಿಚಾರ ಮಾಡು ಅಂದ್ರು. ಮತ್ತೆ ಜಗವಿದು ದಿಟವೆಂಬ ಬಗೆ ಅದೇ ಜೀವಾತ್ಮ, ಜಗವಿದೆಲ್ಲವ ನೋಡೆ ಪುಷಿ ಎಂಬುದೇ ಬಗೆ ಅಂತರಾತ್ಮನು. ಬಗೆ ತನ್ನೋಳ್ ಕೆಡೆ ತಾನೇ ಬಗೆಗೆ ಅಗೋಚರನಾದ ಪರಮಾತ್ಮ ನೀನು. ಇಲ್ಲಿ ಏನಾಗ್ಯದ, ಜಗವಿದು ದಿಟ ಅಂದ್ರೆ ಸತ್ಯ ಅಂತಲ್ಲ, ಸತ್ಯಂಬ ಭಾವನೆ ಅದು ಏನಾಗ್ಯದ, ಜೀವಾತ್ಮ ಅನ್ನುವಂಥ ಹೆಸರಿಂದ ಕೂಡ್ಯದ. ಸುಳ್ಳಾದಾಗ ಸತ್ಯ ಅಂತ ಅನ್ಕೊಂಡಿದೆ. ಮತ್ತೆ ಅಜ್ಞಾನ ಅಂದ್ರು, ಅಜ್ಞಾನದಿಂದ ಕೂಡಿದ ಕಾರಣ ಭಾವನೆ ನಾವ ಅದೇ ಜೀವಾತ್ಮ. ಮತ್ತು ವಿಚಾರ ಮಾಡಿ ಜಗವಿದೆಲ್ಲವ ನೋಡೇ ಪುಷಿ. ಈ ಜಗತ್ತು ಏನಾದಪ್ಪ ಅಂದ್ರೆ ಎಲ್ಲವೂ ಸುಳ್ಳಾದಲ್ಲ. ದೇಹ ಸತ್ಯ ಅದೇನು, ನಾನು ಸತ್ಯ ಇರಬೇಡ. ನಮ್ಮ ಹಡದಂತ ತಂದೆ ತಾಯಿ ಸತ್ಯ ಅದೇನು ಇಲ್ಲ. ನನ್ನ ಹಡದವನು ಸುಳ್ಳೆ, ನಾನು ಸುಳ್ಳು. ಯಾಕ ಸುಳ್ಳಿ ಹುಟ್ಟಿನ ನಾನು ಸುಳ್ಳಿರ್ಬೇಕಲ್ಲ. ಮತ್ತೆ ನಮಗೂ ಹುಟ್ಟಲ್ಲ ಮುಂದಿನವ್ರದ್ದು, ಅವು ಸುಳ್ಳೆ. ಆದ್ರೆ ಎಷ್ಟು ಬಂಧೂರ ಮಾಡ್ಯಾವ, ಎಷ್ಟು ತೊಂದರೆ ಕೊಡ್ತದ, ಎಷ್ಟು ದುಃಖ ಆಗ್ತದ. ಆ ಕಾರಣದಿಂದ ಸುಳ್ಳೆಂಬ ಭಾವನೆ ಯಾವಾಗ ಬಂತು, ಇದು ಅಂತರಾತ್ಮ. ಸತ್ಯ ಅಂದ್ರೆ ಜೀವಾತ್ಮ, ಸುಳ್ಳು ಅಂತಂದ್ರೆ ಅಂತರಾತ್ಮ. ಇದು ಸತ್ಯನೂ ಅಲ್ಲ ಸುಳ್ಳುನೂ ಅಲ್ಲ, ಇದು ಇಲ್ಲವೇ ಇಲ್ಲ ಅಂತ ಯಾವ ತಿಳ್ಕಂತಾನ ಅವನೇ ಪರಮಾತ್ಮ. ಪರಮಾತ್ಮ ಸೃಷ್ಟಿ ಮಾಡನಿರ್ಲಿ, ಸತ್ಯ ಅಂತ ಮಾಡನೇನು ನಾಶ ಆಗ್ತದ. ಸುಳ್ಳಂತ ಏನ್ ದುಃಖಪಟ್ಟನೇನು ಇಲ್ಲ. ಸತ್ಯ ಅಂದವನಿಗೂ ಸುಳ್ಳು ಅಂದವನಿಗೂ ಎರಡೂ ಇವು ಅಜ್ಞಾನ ಅಂತ ತಿಳ್ಕೊಂಡು ತಾನೇನು ಕುಂತಾನಲ್ಲ, ಅದಕ್ಕೆ ಅವನು ಪರಮಾತ್ಮನು. ಏನಿಲ್ಲ, ಯಾವುದು ಸಾವಿರಾರು ಹುಟ್ಟಿದ್ರು ಕೂಡ ಅದಕ್ಕೆ ಒಂಚೂರು ಖುಷಿ ಇಲ್ಲ. ಕೋಟಿಗಟ್ಟಲೆ ಸತ್ರು ಕೂಡ ಒಂಚೂರು ದುಃಖ ಇಲ್ಲ. ಅದಕ್ಕೆ ಏನೋ ಸುಳ್ಳು ಅಂದ್ರೆ ಅವರು ಇದಂಗ ನೀನು ತಿಳ್ಕೊಂಡ್ರೆ ಎಲ್ಲವೂ ನಾಶವಾಗಿ ಏನು ತೋರದೆ ಇರ್ತದಂತ ತಿಳ್ಕೊಂಡ್ರೆ ನಿನಗೆ ಪರಮಾತ್ಮನೆಂಬ ಹೆಸರು ಬರೋದು. ಪರಮಾತ್ಮ ಆಗಕ್ಕೆ ಯಾರನ್ನ ಬಿರುದು ಕೊಡಬೇಕ ನಿನಗೆ? ಹಿಂಗ ತಿಳ್ಕೊಂಡ್ರೆ ನೀನೇ ಪರಮಾತ್ಮ. ನೋಡಿ ಎಷ್ಟು ವಿಚಾರ ತಿಳ್ಕೊಂಡ್ರೆ ನೀನೇ ಪರಮಾತ್ಮ ಅಂತಿದ್ದಿ. ಅದಕ್ಕೆ ಎಲ್ಲಿಯಾನ ಪರಮಾತ್ಮ ಎಲ್ಲಿಯಾನೋ ಬಲ್ಲಂಥ ಮಹಾತ್ಮರ ಬದಿಯಲ್ಲಾನು ಕಲ್ಲು ಖುಲ್ಲಮಾನವರಿಗೆಲ್ಲ
ಗಿಲ್ಲ ಮಾಡುವುದಕ್ಕೆ ಕಂಡು ಕಲ್ಲಿಗಿಂತ ಕಲ್ಲಾಗ್ಯಾನಂದ್ರು ನೋಡ್ರಿ. ಹಾಗೆ ಇಲ್ಲಿ ಕಿಂತು ಅತ್ಯಂತ ಅಭಾವ ಅಂದ್ರೆ ಅದು ಇಲ್ಲವೇ ಇಲ್ಲ ಅಂತ ನಾವು ಏನ್ ಹೇಳಿವಿ ಅದನ್ನ ಸರಿಯಾಗಿ ನೀನು ತಿಳಿದುಕೋ ಅನ್ನುವಂಥ ಮಾತನ್ನ ಇಲ್ಲಿವರೆಗೆ ಹೇಳ್ತಾ ಬಂದ್ರು. ನಾಳೆ ದಿನ ಮತ್ತೆ ಬಿಟ್ಟಲ್ಲಿಂದ ಪ್ರಾರಂಭ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ಗ್ರಂಥದ ವಿಷಯವನ್ನ ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನ ಹೇಳೋಣ. ಗುರು ಶಂಕರಾನಂದ ಮಹಾಭಕ್ತಾನಂದ ಸಂಘ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿಗುರು ಸಂಘದಿಂದಲೇ ಸಕಲ ವೇದದ ಅಂಗಮಯನೆಂದೆನಿಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲಿ. ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಎಲ್ಲೋ ಜನಶಿ ಎಲ್ಲೋ ಆಶಿಸಿದಿ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲ ಜನಸೆ ಎಲ್ಲ ವಾಸಿಸಿದೆ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ. ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಜನಶಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವಂ ಶಿಯ ವಾಕ್ಯವನೋ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವ ಅಸಿಯ ವಾಕ್ಯವನೋ. ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ. ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಸಂಘ ಶರಣರ ನಿಜದ ಆನಂದ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾಗೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ.
श्रीमद जगद्गुरु सिद्धारूढ़ महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनव निज महाराज की जय।